24-25ರಲ್ಲಿ ಆಕ್ಚುಯಲ್ FD ರಿಪೋರ್ಟು ನಿಮ್ಮದು 2.97 ಇತ್ತು. 2.9 ಫಿಸ್ಕಲ್ ಡಿಫಿಸಿಟು 2.97 ಇತ್ತು. ಅಂದರೆ 3 ಒಳಗಡೆ ಇರಬೇಕು. 24-25ರಲ್ಲಿ ಏನಾಯಿತು ಅಂತಂದರೆ ನಿಮಗೆ ಅಲ್ಲ 22-23 ಒಟ್ಟಿಗೆ ಪರಿಹಾರ ಬಂದ್ಬಿಡ್ತು ನಿಮಗೆ. ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಇದ್ರಲ್ಲ, ಆಗ ಒಟ್ಟಿಗೆ GST ಪರಿಹಾರ ಬಂದ್ಬಿಡ್ತು. ಹಾಗಾಗಿ ರೆವಿನ್ಯೂ ಡಿಫಿಸಿಟ್ ಇದ್ದದು ರೆವಿನ್ಯೂ ಸರ್ಪ್ಲಸ್ ಆಯಿತು. ಸೊ ಅದರಿಂದ GST ಗ್ಯಾಪ್ ಎಲ್ಲ ಒಂದೇ ಸಾರಿ ಬಂತು ಅವ್ರ ಕಾಲದಲ್ಲಿ. ಹೌದು ಹೌದು, GST ಗ್ಯಾಪ್ ಅಲ್ಲಪ್ಪ, GST ಪರಿಹಾರ, ಕಾಂಪನ್ಸೇಷನ್. ನಿಮಗೆ ಗೊತ್ತಿಲ್ಲ, ಗ್ಯಾಪ್ ಅಲ್ಲ ಅದು, ಕಾಂಪನ್ಸೇಷನ್ ಪರಿಹಾರ ಒಟ್ಟಿಗೆ ಬಂದ್ಬಿಡ್ತು. ಹಾಗಾಗಿ ನಿಮಗೆ ರೆವಿನ್ಯೂ ಡಿಫಿಸಿಟ್ ನೀಡಿದವರು ರೆವಿನ್ಯೂ ಸರ್ಪ್ಲಸ್ ಆದರೆ ಗೊತ್ತಾಯ್ತಾ. ಈಗ ನಾನು ನೀರಾವರಿ ಬಗ್ಗೆ ಮಾತಾಡಿದ್ರೆ, ಯತ್ನಾಳ್ ಅವರು ನೀರಾವರಿ ಬಗ್ಗೆ ಮಾತಾಡಿದರೆ ಅವ್ರು ಹೇಳೋ ಪ್ರಕಾರ ನಿಮ್ಮ ಜೊತೆಲೇ ಇದ್ದವರು, ಅವ್ರಿಗೆ ನಿಮ್ಮದು ಗೊತ್ತು, ನಮ್ಮದು ಗೊತ್ತಿದೆ ಅವ್ರಿಗೆ. ಅವರು MLA ಆಗಿ ಕೆಲಸ ಮಾಡಿದ್ದಾರೆ. ಅದರಿಂದ ಅವರು ನಿಮ್ಮ BJP ಸರ್ಕಾರನೂ ಏನು ಮಾಡಲಿಲ್ಲ ಅಂತ ಹೇಳಿದ್ದಾರೆ. ನೀವು ಕೇಳಿಸ್ಕೊಂಡ್ರಿ ಅಲ್ವಾ? ಅವ್ರು ನಮ್ಮ ಪಾರ್ಟಿಯವರಲ್ಲ, ಅವರು ನಮ್ಮ ಪಾರ್ಟಿ BJPನಲ್ಲೇ ಇರೋದು. ಪಾಪ ಅವರು BJP ಅವ್ರು ಕರೀಲಿ ಅಂತ ಕಾಯ್ತಾ ಕೂತಿದ್ದಾರೆ. ಕರೆದ್ರೆ ಅಲ್ಲಿಗೆ BJPಗೆ ಹೋಗೋದು. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಯಾರು ಕರೀಲಿ ಯಾರ ಮನೆಗೆ ಕೈಕಾಲು ಹಿಡಿಯುವಂತ ದಂಧ ಮಾಡೋದು ಅಲ್ಲ. ಕೈಕಾಲು ಹಿಡಿಯಲ್ರಿ, ಕರೆದ್ರೆ ಹೋಗ್ತೀವಿ. ನಮ್ಮ ತಾಕತ್ ಮ್ಯಾಗ ನಾ ರಾಜಕಾರಣ ಮಾಡ್ತೀನಿ. ಯಾವುದೋ ಗುಲಾಮಗಿರಿ ಕೆಲಸ ಮಾಡೋದು, ಯಾರಿಗೂ ಅಪ್ಪಾಜಿ ಅನ್ನುವಂತ ನಾಯಕ ನಾನು ಅಲ್ಲ. ಆಯ್ತ್ರಿ ಯತ್ನಾಳ್ ಅವರೇ, ನೀವು ಗೆದ್ದಿರೋದು BJP ಟಿಕೆಟ್ ಮೇಲೆ. ನಾ BJPದಿಂದ ಗೆದ್ದೀನೋ ಪಕ್ಷೇತರದಿಂದ ಗೆದ್ದೀನಿ. ಅದು ಗೆದ್ದಿದ್ದೀರಿ. ಅದು ಜನರ ಆಶೀರ್ವಾದ ನಮ್ಮ ಮೇಲೆ ಎಲ್ಲೇ ಇದೆ. ನಾ ಎಲ್ಲಿದ್ರು ನಾ ಗೆಲ್ತೀನಿ. ಪಾಪ ನೀವು ಗೆದ್ದು ಬರ್ರಿ ಅಂತಲೇ ನಾನು ಆಸೆ ಪಡೋದು. ನೀವು ಗೆದ್ದು ಬರ್ರಿ. ಆದರೆ BJP ಟಿಕೆಟ್ ಮೇಲೆ ಹೋದ್ ಸಾರಿ ಗೆದ್ದಿರೋದು. ನಿಮ್ಗೆ BJP ಅಧಿಕಾರದಲ್ಲಿ ಇದ್ದಾಗಲೂ MLA ಆಗಿದ್ರಿ, BJP ಅಧಿಕಾರದಲ್ಲಿ ಇದ್ದಾಗಲೂ MLA ಆಗಿದ್ದೀರಿ. ನಿಮ್ಗೆ ಎರಡೂ ಗೊತ್ತಿದೆ. BJP ಸರ್ಕಾರನೂ ಗೊತ್ತಿದೆ, BJP ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕೂಡ ಗೊತ್ತಿದೆ, ನಮ್ಮ ಸರ್ಕಾರನೂ ಕೂಡ ಗೊತ್ತಿದೆ. ಅದರಿಂದ ನಾವು ನೀವು ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ಸರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 24-25ರಲ್ಲಿ ಆಕ್ಚುಯಲ್ FD ರಿಪೋರ್ಟು ನಿಮ್ಮದು 2.97 ಇತ್ತು. 2.9 ಫಿಸ್ಕಲ್ ಡಿಫಿಸಿಟು 2.97 ಇತ್ತು. ಅಂದರೆ 3 ಒಳಗಡೆ ಇರಬೇಕು. 24-25ರಲ್ಲಿ ಏನಾಯಿತು ಅಂತಂದರೆ ನಿಮಗೆ ಅಲ್ಲ 22-23 ಒಟ್ಟಿಗೆ ಪರಿಹಾರ ಬಂದ್ಬಿಡ್ತು ನಿಮಗೆ. ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಇದ್ರಲ್ಲ, ಆಗ ಒಟ್ಟಿಗೆ GST ಪರಿಹಾರ ಬಂದ್ಬಿಡ್ತು. ಹಾಗಾಗಿ ರೆವಿನ್ಯೂ ಡಿಫಿಸಿಟ್ ಇದ್ದದು ರೆವಿನ್ಯೂ ಸರ್ಪ್ಲಸ್ ಆಯಿತು. ಸೊ ಅದರಿಂದ GST ಗ್ಯಾಪ್ ಎಲ್ಲ ಒಂದೇ ಸಾರಿ ಬಂತು ಅವ್ರ ಕಾಲದಲ್ಲಿ. ಹೌದು ಹೌದು, GST ಗ್ಯಾಪ್ ಅಲ್ಲಪ್ಪ, GST ಪರಿಹಾರ, ಕಾಂಪನ್ಸೇಷನ್. ನಿಮಗೆ ಗೊತ್ತಿಲ್ಲ, ಗ್ಯಾಪ್ ಅಲ್ಲ ಅದು, ಕಾಂಪನ್ಸೇಷನ್ ಪರಿಹಾರ ಒಟ್ಟಿಗೆ ಬಂದ್ಬಿಡ್ತು. ಹಾಗಾಗಿ ನಿಮಗೆ ರೆವಿನ್ಯೂ ಡಿಫಿಸಿಟ್ ನೀಡಿದವರು ರೆವಿನ್ಯೂ ಸರ್ಪ್ಲಸ್ ಆದರೆ ಗೊತ್ತಾಯ್ತಾ. ಈಗ ನಾನು ನೀರಾವರಿ ಬಗ್ಗೆ ಮಾತಾಡಿದ್ರೆ, ಯತ್ನಾಳ್ ಅವರು ನೀರಾವರಿ ಬಗ್ಗೆ ಮಾತಾಡಿದರೆ ಅವ್ರು ಹೇಳೋ ಪ್ರಕಾರ ನಿಮ್ಮ ಜೊತೆಲೇ ಇದ್ದವರು, ಅವ್ರಿಗೆ ನಿಮ್ಮದು ಗೊತ್ತು, ನಮ್ಮದು ಗೊತ್ತಿದೆ ಅವ್ರಿಗೆ. ಅವ್ರು MLA ಆಗಿ
ಕೆಲಸ ಮಾಡಿದ್ದಾರೆ. ಅದರಿಂದ ಅವರು ನಿಮ್ಮ ಬಿಜೆಪಿ ಸರ್ಕಾರನೂ ಏನು ಮಾಡಲಿಲ್ಲ ಅಂತ ಹೇಳಿದ್ದಾರೆ. ನೀವು ಕೇಳಿಸ್ಕೊಂಡ್ರಿ ಅಲ್ವಾ? ಅವ್ರು ನಮ್ಮ ಪಾರ್ಟಿಯವರು ಅವರು ನಮ್ಮ ಪಾರ್ಟಿ ಬಿಜೆಪಿನಲ್ಲೇ ಇರೋದು. ಪಾಪ ಅವರು ಬಿಜೆಪಿ ಅವ್ರು ಕರೀಲಿ ಅಂತ ಕಾಯ್ತಾ ಕೂತಿದ್ದಾರೆ. ಕರೆದ್ರೆ ಅಲ್ಲಿಗೆ ಬಿಜೆಪಿಗೆ ಹೋಗೋದು. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಯಾರು ಕರೀಲಿ ಈಗ ಆರ್ ಮನೆಗೆ ಹೋಗಿ ಕೈಕಾಲು ಹಿಡಿಯುವಂತ ದಂಧ ಮಾಡೋದು ಅಲ್ಲ. ಕೈಕಾಲು ಹಿಡಿಯಲ್ರಿ, ಕರೆದ್ರೆ ಹೋಗ್ತೀವಿ. ನಮ್ಮ ತಾಕತ್ ಮ್ಯಾಗ ನಾ ರಾಜಕಾರಣ ಮಾಡ್ತೀನಿ. ಯಾವುದೋ ಗುಲಾಮಗಿರಿ ಕೆಲಸ ಮಾಡೋದು, ಯಾರಿಗೂ ಅಪ್ಪಾಜಿ ಅನ್ನುವಂತ ನಾಯಕ ನಾನು ಅಲ್ಲ. ಆಯ್ತ್ರಿ ಯತ್ನಾಳ್ ಅವ್ರೆ, ನೀವು ಗೆದ್ದಿರೋದು ಬಿಜೆಪಿ ಟಿಕೆಟ್ ಮೇಲೆ. ನಾ ಬಿಜೆಪಿದಿಂದ ಗೆದ್ದೀನಿ, ಪಕ್ಷೇತರದಿಂದ ಗೆದ್ದೀನಿ. ಅದು ಗೆದ್ದಿದ್ದೀರಿ. ಅದು ಜನರ ಆಶೀರ್ವಾದ ನಮ್ಮ ಮೇಲೆ ಎಲ್ಲೇ ಇದೆ. ನಾ ಎಲ್ಲಿದ್ರು ನಾ ಗೆಲ್ತೀನಿ. ಪಾಪ ನೀವು ಗೆದ್ದು ಬರ್ರಿ ಅಂತಲೇ ನಾನು ಆಸೆ ಪಡೋದು. ನೀವು ಗೆದ್ದು ಬರ್ರಿ. ಆದರೆ ಬಿಜೆಪಿ ಟಿಕೆಟ್ ಮೇಲೆ ಹೋದ್ ಸಾರಿ ಗೆದ್ದಿರೋದು. ನಿಮ್ಗೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗಲೂ MLA ಆಗಿದ್ರಿ, ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗಲೂ MLA ಆಗಿದ್ದೀರಿ. ನಿಮ್ಗೆ ಎರಡೂ ಗೊತ್ತಿದೆ. ಬಿಜೆಪಿ ಸರ್ಕಾರನೂ ಗೊತ್ತಿದೆ, ಬಿಜೆಪಿ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕೂಡ ಗೊತ್ತಿದೆ, ನಮ್ಮ ಸರ್ಕಾರನೂ ಕೂಡ ಗೊತ್ತಿದೆ. ಅದರಿಂದ ನಾವು ನೀವು ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ಸರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.